ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 6 ಸೆಪ್ಟೆಂಬರ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ಫಂಡಿಂಗ್ ಪಬ್ಲಿಕ್ ಎಜುಕೇಷನ್. ಈ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡುತ್ತಿರುವಂತಹ ವಿಷಯ, ಸರ್ಕಾರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎಷ್ಟು ಹೂಡಿಕೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ನಾವಿಲ್ಲಿ ಮಾಡಲಿದ್ದೇವೆ. ಇಡೀ ಆರ್ಟಿಕಲ್ ನಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ GS ಪೇಪರ್ 2 ಅಲ್ಲಿ ಕಾಣುವಂತಹ ಟಾಪಿಕ್ನಲ್ಲಿ ನಮಗಿದು ಅನುಕೂಲವಾಗುವಂಥದ್ದು. ಮೊದಲನೇ ಹಂತದಲ್ಲಿ ಈಗಾಗಲೇ ನಿನ್ನೆ KS ರಿಸಲ್ಟ್ಸ್ ಬಂದಿದ್ದು, ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಸರ್ವಿಸ್ ಗಳಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಗುರುದೀಕ್ಷಾ AS ಕುಟುಂಬದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂಬರುವಂತಹ ನೋಟಿಫಿಕೇಷನ್ಗೆ ತಾವೆಲ್ಲರೂ ಈಗಲಿಂದಲೇ ಸಿದ್ಧತೆ ಮಾಡುವಂತಹ ಕಡೆಗೆ ಪ್ರಯತ್ನಗಳನ್ನು ನಡೆಸುವಂತಹದ್ದನ್ನು ಮಾಡಬೇಕು ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಆರ್ಟಿಕಲನ್ನು ನೋಡೋಣ. ಮೊದಲನೇ ಹಂತದಲ್ಲಿ ಕೆಲವು ದಿನಗಳ ಹಿಂದೆ ಶಿಕ್ಷಣ ಸಚಿವರು ಇನ್ನು ಮುಂದೆ ಯೂನಿವರ್ಸಿಟೀಸ್ಗಳು ತಮ್ಮ ಆದಾಯವನ್ನು ತಾವಾಗೇ ಸೃಷ್ಟಿಸುವಂತಹ ಪ್ರಯತ್ನಗಳನ್ನು ನಡೆಸಬೇಕು ಅನ್ನುವಂತಹ ಮಾತನ್ನು ಹೇಳಿದರು. ಇನ್ನೊಂದು ಕಡೆ ಹೋಮ್ ಮಿನಿಸ್ಟರ್ ಅವರು ಹೇಳಿದಂತಹ ಮಾತು, ದೇಶದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿದ್ದು, ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಹುಮುಖ್ಯವಾಗಿ ಎಲ್ಲ ಸರ್ಕಾರಿ ಕಾಲೇಜುಗಳು ಏನಿದಾವೋ ಅಥವಾ ಶಿಕ್ಷಣ ದೇಶದಲ್ಲಿ ಪಬ್ಲಿಕ್ ಫಂಡ್ ಮಾಡಲಿದೆ ಅಥವಾ ಸರ್ಕಾರ ಅದಕ್ಕೆ ಫಂಡ್ ಮಾಡಲಿದೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದರು. ಒಂದು ಕಡೆ ಯೂನಿವರ್ಸಿಟೀಸ್ಗಳು ತಾವಾಗೇ ತಮ್ಮ ಆದಾಯ ಅಥವಾ ತಾವಾಗೇ ತಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನು ಗಟ್ಟಿಪಡಿಸುವಂತಹ ಕಡೆಗೆ ಪ್ರಯತ್ನ ನಡೆಸಬೇಕು ಅಂತ ಏನು ಹೇಳ್ತಾ ಇದ್ದಾರೋ, ಇದು ಜನರಲ್ ಫೈನಾನ್ಷಿಯಲ್ ರೂಲ್ಸ್ 2017 ಅಡಿಯಲ್ಲಿ ಹೇಳಿರುವಂತಹ ಮಾತು. ಈ ಜನರಲ್ ಫೈನಾನ್ಷಿಯಲ್ ರೂಲ್ಸ್ 2017 ಅಡಿಯಲ್ಲಿ ಬಹುಮುಖ್ಯವಾಗಿ ಕಾಲೇಜಸ್ಗಳನ್ನು ಆಟೋನಮಸ್ ಮಾಡಿಬಿಡೋದು, ಸರ್ಕಾರದ ಹತೋಟಿಯಿಂದ ಬಿಡಿಸ್ಕೊಂಡು ಅವರೇ ಸ್ವೇ ಇಚ್ಛೆಯಿಂದ ಅವರ ಕಾಲೇಜನ್ನ ನಡೆಸ್ಕೊಂಡು ಹೋಗುವಂಥದ್ದು ಹಾಗೂ ಅವರಿಗೆ ಬೇಕಾಗುವಂತಹ ಆದಾಯವನ್ನು ಸ್ಟೂಡೆಂಟ್ಸಿಂದ ಪೇರೆಂಟ್ಸಿಂದ ವಸೂಲಿ ಮಾಡುವಂತಹ ವ್ಯವಸ್ಥೆ ಈ ಜನರಲ್ ಫೈನಾನ್ಷಿಯಲ್ ರೂಲ್ 2017 ಅಡಿಯಲ್ಲಿ ಹೇಳಲಾಗಿತ್ತು. ಇನ್ನೊಂದು ಕಡೆ ಹೋಮ್ ಮಿನಿಸ್ಟರ್ ಅವರು ಹೇಳಿದ ಹಾಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಈ ದೇಶದ ಬುನಾದಿಯಾಗಿರುತ್ತದೆ. ಶಿಕ್ಷಣ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ನಿಂದಾಗಿ ಈ ರಾಷ್ಟ್ರ ಮುಂದಿನ ದಿನಗಳಲ್ಲಿ ಡೆವಲಪ್ಡ್ ರಾಷ್ಟ್ರವಾಗುವಂಥದ್ದಾಗಿರಬಹುದು ಅಥವಾ $5 ಟ್ರಿಲಿಯನ್ ಎಕಾನಮಿಯ ಕನಸನ್ನು ಏನು ಕಂಡಿದ್ದೀವೋ ಅದನ್ನು ಸಫಲಗೊಳಿಸೋದಕ್ಕೆ ಪ್ರಯತ್ನಗಳನ್ನು ನಡೆಸುವಂಥದ್ದಾಗಿರಬಹುದು. ಅವೆರಡೂ ಆಗಬೇಕು ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಹುಮುಖ್ಯವಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿದರು. ಇನ್ನೊಂದು ಕಡೆ ನೋಡಿದಂತಹ ಸಂದರ್ಭದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ವಿಷನ್ ಏನು, ಅದರ ಒಂದು ಮುಖ್ಯ ಉದ್ದೇಶವೇನು ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇ ಹಂತದಲ್ಲಿ ದೇಶದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಆಕ್ಸೆಸಿಬಿಲಿಟಿ, ಈಕ್ವಿಟಿ ಹಾಗೂ ಇನ್ಕ್ಲೂಷನನ್ನು ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಒಟ್ಟಾರೆ ಎಲ್ಲರಿಗೂ ಸಮಾನವಾದಂತಹ ಶಿಕ್ಷಣ, ಎಲ್ಲರಿಗೂ ಶಿಕ್ಷಣಕ್ಕೆ ಅವಕಾಶ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಓದುವಂತಹ ಹಾಗೂ ಕಲಿಕೆಗೆ ಅನುಕೂಲ ಮಾಡುವಂತಹ ಉದ್ದೇಶದೊಂದಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ತರಲಾಗಿತ್ತು. ಇದಲ್ಲದೆ ಬಹುಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಆದಾಯವನ್ನು ಕೊಟ್ಟು ಅದರ ಒಂದು ಆಟಾನಮಿಯನ್ನು ಹೆಚ್ಚಿಸುವಂಥದ್ರ ಕೆಳಗಡೆ ಕೆಲಸ ಮಾಡಲಾಗುತ್ತದೆ ಅನ್ನುವಂಥದ್ದು. ಒಂದು ಕಡೆ ಆಟಾನಮಿಯನ್ನು ಕೊಟ್ಟು ಅವರೇ ಆರ್ಥಿಕವಾಗಿ ಬೆಳೆಯುವಂತಹ ಅವಕಾಶ ಹೇಳಿದಂತಹ ಸಂದರ್ಭದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಶಿಕ್ಷಣ ಹಾಗೂ ಯೂನಿವರ್ಸಿಟೀಸ್ಗಳಿಗೆ ಸ್ವತಂತ್ರತೆಯನ್ನು ಒದಗಿಸಿಕೊಡಲಾಗುತ್ತದೆ. ಆ ಸ್ವತಂತ್ರತೆಯನ್ನು ನಡೆಸ್ಕೊಂಡು ಹೋಗುವಂತಹ ಕಡೆಗೆ ಸರ್ಕಾರ ಫಂಡ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಆ ಒಂದು ಕಾರಣಕ್ಕೆ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಆದಾಯ ಹಾಗೂ ಹೆಚ್ಚಿನ ಒಂದು ಅವಶ್ಯಕತೆ ಏನಿದೆ ಆರ್ಥಿಕವಾಗಿ ಅದನ್ನು ಪರಿಪೂರ್ಣವಾಗಿ ಸಲ್ಲಿಸಿದಂತಾಗುತ್ತದೆ. ಇಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1968, 1986, 1992 ಈ 3 ಪಾಲಿಸಿಗಳಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ GDPಯ 6% ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಪ್ರಾವಧಾನವನ್ನು ಇಡಲಾಗಿತ್ತು. ಆದರೆ ಈ 3 ಪಾಲಿಸಿಗಳಲ್ಲಿ ಅದನ್ನು ನಾವು ಸಫಲತೆಯಿಂದ ಇಂಪ್ಲಿಮೆಂಟ್ ಮಾಡೋದಕ್ಕೆ ವಿಫಲರಾಗಿದ್ದೀವಿ. 2021 ಸಹ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 6% ಹಣವನ್ನು ಏನು ಖರ್ಚು ಮಾಡುವಂತಹ ಮಾತನ್ನು ಮತ್ತೆ ಮರುಕಳಿಸ್ತಿದೆಯೋ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಸೇರಿ ಈ ಖರ್ಚನ್ನು ಒದಗಿಸಲಿದ್ದಾವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅದೂ ಸಹ ಸಾಧ್ಯವಾಗುತ್ತದೆಯಾ ಇಲ್ಲವಾ ಅನ್ನುವಂತಹ ದೊಡ್ಡ ಪ್ರಶ್ನೆ ಇಲ್ಲಿ ಎದುರಿಗೆ ನಿಲ್ಲುವಂಥದ್ದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಬಹುಮುಖ್ಯವಾಗಿ ದೇಶದ ಕ್ವಾಲಿಟಿ ಶಿಕ್ಷಣ, ಈಕ್ವಿಟಬಲ್ ಪಬ್ಲಿಕ್ ಎಜುಕೇಷನ್,
ಇವತ್ತು ದೇಶದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಇಂಟಲೆಕ್ಚುಯಲ್ ಪ್ರೋಗ್ರೆಸ್ ಗ್ರೋತನ್ನು ಕಾಣಬೇಕು ಅಂತಂದರೆ ಬಹುಮುಖ್ಯಕರವಾಗಿರುತ್ತದೆ. ಎಲ್ಲಿಯವರೆಗೆ ಶಿಕ್ಷಣ ವ್ಯವಸ್ಥೆಯ ಕ್ವಾಲಿಟಿಯನ್ನು ನಾವು ಬದಲಾಯಿಸಲ್ವೋ, ಶಿಕ್ಷಣ ವ್ಯವಸ್ಥೆಯ ಅನುಕೂಲಗಳನ್ನು ದೇಶದ ಬಹು ದೊಡ್ಡವಾದಂತಹ ವರ್ಗಕ್ಕೆ ಒದಗಿಸಲ್ವೋ ಅಲ್ಲಿಯವರೆಗೆ ಆ ದೇಶ ಪ್ರಗತಿ ಕಾಣಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದಲ್ಲದೆ ನ್ಯಾಷನಲ್ ಎಜುಕೇಷನ್ ಕಮಿಷನ್, ಈ ನ್ಯಾಷನಲ್ ಎಜುಕೇಷನ್ ಕಮಿಷನನ್ನು ಕೊಠಾರಿ ಕಮಿಷನ್ ಅಂತಲೂ ಕರೀತಾರೆ. ಈ ಕೊಠಾರಿ ಕಮಿಷನ್ನ ರಚನೆ ಬಹುಮುಖ್ಯವಾಗಿ 1968ರ ಸಂದರ್ಭದಲ್ಲಿ ಜಾರಿಗೆ ತರಲಾಗಿತ್ತು. ಈ ಕೊಠಾರಿ ಕಮಿಷನ್ ಹೇಳಿದ ಹಾಗೆ ಉನ್ನತ ಶಿಕ್ಷಣದಲ್ಲಿ GDPಯ 2% ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಿಂದೆ ನೋಡಿದ್ದು ಇಡೀ ಶಿಕ್ಷಣದ ಬಗ್ಗೆ ಮಾತಾಡಿದ್ದು, GDPಯ 6% ಹಣ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಹೇಳ್ತಿರುವಂಥದ್ದು. ಅದೇ ನ್ಯಾಷನಲ್ ಎಜುಕೇಷನ್ ಕಮಿಷನ್, ಕೊಠಾರಿ ಕಮಿಷನ್ ಹೇಳಿದ್ದು ಉನ್ನತ ಶಿಕ್ಷಣದಲ್ಲಿ 2% GDPಯ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಖರ್ಚು ಮಾಡ್ತಿರುವಂಥದ್ದು 0.86%. 2010-11 ರಿಪೋರ್ಟ್ ಇದು. ಅದು 2019-20ರಲ್ಲಿ ಕೆಳಗಿಳಿದು 0.52%ಕ್ಕೆ ಕೆಳಗಿಳಿದಿದೆ. ಈ ಒಂದು ಸಂದರ್ಭದಲ್ಲಿ ಭಾರತದ ಆದಾಯ ಹಾಗೂ ಸರ್ಕಾರದ ಬಜೆಟ್ ಅನ್ನುವಂಥದ್ದು 3 ಪಟ್ಟು ಹೆಚ್ಚಾಗಿದೆ. ಆದರೆ ಶಿಕ್ಷಣ ವ್ಯವಸ್ಥೆಗೆ ಅವಶ್ಯಕತೆ ಇರುವಂತಹ ಹಣದ ಒಂದು ಅಲೋಕೇಶನ್ ಏನಿದೆ ಅದು ಕಡಿಮೆ ಆಗಿದೆ ಹೊರತು ಹೆಚ್ಚಾಗಿಲ್ಲ ಅನ್ನುವಂಥದ್ದು. ಯಾಕಂದರೆ ಸರ್ಕಾರ ಒಂದು ಕಡೆ ಹೇಳ್ಬೋದು ನಮ್ಮ ರೆವೆನ್ಯೂ ಕಡಿಮೆ ಆಗಿದೆ ಕೋವಿಡ್ ಅಥವಾ ಬೇರೆ ಕಾರಣಗಳಿಂದಾಗಿ ಅಂತ ಹೇಳಿ, ಬಟ್ ಸರ್ಕಾರದ ಆದಾಯವೇನೋ ಹೆಚ್ಚಾಗಿದೆ ಹೊರತು ಬಟ್ ಶಿಕ್ಷಣಕ್ಕೆ ಕೊಡ್ತಾ ಇರುವಂತಹ ಮೀಸಲಾತಿ ಏನು ಫೈನಾನ್ಸ್ ಬಜೆಟ್ನಲ್ಲಿ ಇರಬೇಕೋ ಅದು ಇಲ್ಲ ಇವತ್ತಿಗೂ ಅನ್ನುವಂಥದ್ದು. ಇವತ್ತು ಶಿಕ್ಷಣವನ್ನು ಪ್ರೈವೇಟೈಸ್ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಇರುವಂತಹ ಸಮಸ್ಯೆಗಳು ಏನು? ಒಂದು ಕಡೆ ರಿಸೋರ್ಸ್ ಮೊಬಲೈಸೇಷನ್, ಇಂಟರ್ನಲ್ ರೆವಿನ್ಯೂ ಜನರೇಷನ್ ಹಾಗೂ ರಿಸೋರ್ಸ್ ಯೂಸ್ ಎಫಿಷಿಯನ್ಸಿ, ಇವೆಲ್ಲವೂ ನಾವು ಕಾಲೇಜಸ್ಗಳಲ್ಲಿ ಏನು ತರಲು ಪ್ರಯತ್ನಿಸ್ತಿದ್ದೀವೋ ಪ್ರೈವೇಟೈಸೇಷನ್ನಿಂದಾಗಿ ಆ ಒಂದು ಕಾರಣಕ್ಕೆ ದೇಶದ ಬಹುದೊಡ್ಡವಾದಂತಹ ವರ್ಗ ಉನ್ನತ ಶಿಕ್ಷಣದಿಂದ ಹೊರಗುಳಿದುಕೊಳ್ಳುವಂತಹ ಅವಕಾಶಗಳು ಹೆಚ್ಚಾಗ್ತವೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಪ್ರಕಾರ 2030 ಇವತ್ತು ಉನ್ನತ ಶಿಕ್ಷಣದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಅದು 2 ಪಟ್ಟು ಹೆಚ್ಚು ಮಾಡಲಿದ್ದೇವೆ ಅನ್ನುವಂತಹ ಮಾತನ್ನು ಹೇಳಿದೆ. ಇವತ್ತು ದೇಶದ 62.5% ಜನಸಂಖ್ಯೆ ಫ್ರೀ ರೇಷನ್ನ ಮೇಲೆ ಅವಲಂಬಿತವಾಗಿದೆ. ಈಗ ಫ್ರೀ ರೇಷನ್ನ ಮೇಲೆ ಅವಲಂಬಿತವಾಗಿರುವಂತಹ 62.5% ಜನಸಂಖ್ಯೆ ಅವರು ಶಿಕ್ಷಣಕ್ಕೆ ಬೇಕಾದಂತಹ ಹಣ ಹೇಗೆ ಕೊಡಲು ಸಾಧ್ಯವಾಗುತ್ತದೆ? ಇವತ್ತು ಹೆಚ್ಚಿನ ಅಥವಾ ಮಧ್ಯಮ ವರ್ಗ, ಮಧ್ಯಮ ವರ್ಗ ಹಾಗೂ ರಿಚ್ ಕ್ಲಾಸ್ನಲ್ಲಿ ಇರುವಂತಹ 100% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ ಕಾಣ್ತಿದ್ದೀವಿ. ಅವ್ರ ಮಕ್ಕಳೆಲ್ಲ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಕೆಳವರ್ಗದ 62.5% ಮಕ್ಕಳು ಇವತ್ತೂ ಸಹ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಹೊಡೆದಾಡ್ತಾ ಇದ್ದಾರೆ. ಅದು ಕ್ವಾಲಿಟಿ ಆಗಿರಬಹುದು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು ಅಥವಾ ಭವಿಷ್ಯವನ್ನು ಕಾಣುವಂಥದ್ದಾಗಿರಬಹುದು. ಇವತ್ತು ದೇಶ ಕಂಡಿರುವಂತಹ $2.8 ಟ್ರಿಲಿಯನ್ ಎಕಾನಮಿ ಏನಿದೆಯೋ ಉನ್ನತ ಶಿಕ್ಷಣದಲ್ಲಿ ಮಾಡಿದಂತಹ ಹೆಚ್ಚಿನ ಅಥವಾ ಸಣ್ಣ ವರ್ಗ ಮಾಡಿದಂತಹ ಒಂದು ಸಾಧನೆ ಅಂತ ಹೇಳಬಹುದು. ಈಗ ಈ $2.8 ಟ್ರಿಲಿಯನ್ನಿಂದ $5 ಟ್ರಿಲಿಯನ್ ಎಕಾನಮಿಗೆ ನಾವು ಬದಲಾಗಬೇಕು ಅಂತಂದರೆ ಈ 62.5% ಜನಸಂಖ್ಯೆ ಏನು ಹೊರ ಉಳ್ಕೊಂಡಿದೆಯೋ ಇವರಿಗೂ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಬಹುಮುಖ್ಯಕರವಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಪಬ್ಲಿಕ್ ಎಜುಕೇಷನ್ನಲ್ಲಿ, ಅದರಲ್ಲೂ ಸರ್ಕಾರಿ ಕಾಲೇಜುಗಳಲ್ಲಿ ಪಬ್ಲಿಕ್ ಫಂಡಿಂಗನ್ನು ಮಾಡುವಂತಹ ಕಡೆಗೆ ಆಲೋಚಿಸಬೇಕೇ ಹೊರತು ಹಿಂತಿರುಗಿ ಅವರೇ ಆರ್ಥಿಕವಾಗಿ ಸಬಲಗೊಳಿಸುವಂತಹ ಕಡೆಗೆ ವಿದ್ಯಾರ್ಥಿಗಳ ಮೇಲೆ, ಪೇರೆಂಟ್ಸ್ಗಳ ಮೇಲೆ ಹೊರೆ ಆದಂತಹ ಸಂದರ್ಭದಲ್ಲಿ ನಾವು ಕಂಡಿರುವಂತಹ ಭವ್ಯ ಭಾರತದ ಕನಸನ್ನು ನನಸಾಗಿಸುವಂಥದ್ದು ಬಹಳ ಕಷ್ಟ ಆಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಗಾರ್ಬಚೇವ್ ಮ್ಯಾಕ್ರೋ ಎಕನಾಮಿಕ್ಸ್ ಗಾಂಧಿ. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಅರ್ಥಶಾಸ್ತ್ರಕ್ಕೆ, ಎಕಾನಮಿಗೆ ಸಂಬಂಧಿಸಿದಂತೆ ಒಂದು ಬಹುಮುಖ್ಯವಾದಂತಹ ಆರ್ಟಿಕಲ್ ಆಗಿರುತ್ತದೆ. UPSC ಸಿಲೆಬಸನ್ನು ನೋಡಿದಾಗ ಈ ಆರ್ಟಿಕಲ್ ನಮಗೆ ಜನರಲ್ ಸ್ಟಡೀಸ್ ಪೇಪರ್ 3ಗೆ ಸಂಬಂಧಿಸಿದಂತೆ ಮುಖ್ಯವಾಗಿರುತ್ತದೆ. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಫ್ರೀ ಟ್ರೇಡ್, ಫೈನಾನ್ಷಿಯಲ್ ಫ್ರೀಡಮ್ ಆ್ಯಂಡ್ ಪ್ರೈವೇಟೈಸೇಷನ್ ಆರ್ ನಾಟ್ ರೈಟ್ ಸೊಲ್ಯೂಷನ್ಸ್ ಫಾರ್ ಇಂಡಿಯನ್ ಸಿಟಿಸನ್ಸ್. ಭಾರತೀಯ ನಾಗರಿಕರಿಗೆ ದೇಶದ ಆರ್ಥಿಕ ವ್ಯವಸ್ಥೆಯ ಪ್ರೈವೇಟೀಕರಣ, ಫೈನಾನ್ಷಿಯಲ್ ಫ್ರೀಡಮ್ ಮತ್ತು ಫ್ರೀ ಟ್ರೇಡ್ ಅನ್ನುವಂತಹ ಅಸ್ತ್ರಗಳು ಏನಿದಾವೋ ಅದು ಸರಿ ಅಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಮೊದಲನೇ ಹಂತದಲ್ಲಿ ಯಾರಿದು ಗೋರ್ಬಚೇವ್ ಅನ್ನುವಂಥದ್ದು? ಮಿಖೇಲ್ ಗೋರ್ಬಚೇವ್ ಅನ್ನುವಂಥವರು ಪೂರ್ವ
ರಾಷ್ಟ್ರಪತಿಗಳಾಗಿದ್ದರು ಸೋವಿಯತ್ ಯೂನಿಯನ್ದು. ಹಿಂದಿನ ವಾರ ಅವರು ತೀರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಒಂದಿಷ್ಟು ಅನಿಸಿಕೆಗಳು ಭಾರತವನ್ನು ಮುಂದೆ ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಬೇಕಾದಂತಹ ಅನಿಸಿಕೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಮೈಕಲ್ ಗಾರ್ಬಚೇವ್ ಅವರ ಬಗ್ಗೆ ಅಥವಾ ಅವರ ಒಂದು ಪ್ರಾಮುಖ್ಯತೆಯನ್ನು ಹೇಳಬೇಕು ಅಂತಂದರೆ ಬಹುಮುಖ್ಯವಾಗಿ ಕಮ್ಯುನಿಸಮ್ ಮತ್ತು ಕ್ಯಾಪಿಟಲಿಸಮ್ ನಡುವೆ ಇದ್ದಂತಹ ಘರ್ಷಣೆ ಏನಿತ್ತೋ ಅದನ್ನು ಸರಿಪಡಿಸೋದಕ್ಕೆ ಕೊಟ್ಟಂತಹ ಮಹತ್ತರ ಕೊಡುಗೆ. ಅವರ ಕೊಡುಗೆ ನ್ಯಾಟೋ ಮತ್ತು USSR ನಡುವೆ ಇದ್ದಂತಹ ಕೋಲ್ಡ್ ವಾರನ್ನು ಸಹ ಕಡಿಮೆ ಮಾಡುವಂತಹ ಕಡೆಗೆ ಅವರ ಒಂದು ಪ್ರಯತ್ನ ಬಹಳ ದೊಡ್ಡದಾಗಿತ್ತು. ಈಗ ಅವರು ಅಥವಾ ಕ್ಯಾಪಿಟಲಿಸಮಿಂದ ಅಥವಾ ಸೋಷಲಿಸಮಿಂದ ಪ್ರೈವೇಟೈಸೇಷನ್ ಕಡೆಗೆ ತಿರುಗಿದಂತಹ ಕಾರಣಕ್ಕೆ ಆದಂತಹ ನಷ್ಟಗಳೇನು? ಆ ಒಂದು ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು ಪ್ರೈವೇಟೈಸೇಷನ್ ಅಂದರೆ ಕ್ಯಾಪಿಟಲಿಸಮ್ ಅಂತ ನೆನ್ಪಿಟ್ಕೊಳ್ಳಿ. ಒಂದು ಕಡೆ ಕ್ಯಾಪಿಟಲಿಸಮ್ ಕೆಲಸ ಮಾಡುವಂಥದ್ದು ಯಾರು ಎಷ್ಟು ಹಣವನ್ನು ಗಳಿಸ್ತಾರೋ ಆ ಹಣದ ಆಧಾರದ ಮೇಲೆ ಅವರ ಶಕ್ತಿಯನ್ನು ಸಹ ಬೆಳೆಸ್ಕೊತ ಹೋಗುವಂಥದ್ದು. ಉದಾಹರಣೆಗೆ ಒಬ್ಬ ವ್ಯಕ್ತಿ $1 ಮಿಲಿಯನ್ ಗಳಿಸಿದ್ದಾನೆ. ಆವಾಗ ಅವನಿಗೆ ಕಂಪನಿಯಲ್ಲಿ ಶೇರು ಆ $1 ಮಿಲಿಯನ್ ಅನುಗುಣವಾಗಿರುತ್ತೆ. ಆ್ಯಂಡ್ ಅವನ ಶಕ್ತಿಯೂ ಸಹ ಆ ಒಂದು ಕಂಪನಿಯಲ್ಲಿ ಆ ಒಂದು ಶೇರಿಗೆ ಅನುಗುಣವಾಗಿ ಹೆಚ್ಚಿರುತ್ತೆ. ಕಡಿಮೆ ಇದ್ದವನಿಗೆ ಕಡಿಮೆ ವೋಟ್ ಇರ್ತತಿ. ಆದರೆ ಡೆಮೋಕ್ರಸಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ $1 ಮಿಲಿಯನ್ ಶೇರ್ಸ್ ಆದರೂ ಇರಲಿ, ₹1 ಶೇರ್ಸ್ ಆದರೂ ಇರಲಿ, ಅವರೆಲ್ಲರಿಗೂ ಸಮಾನವಾಗಿ ವೋಟ್ ಮಾಡುವಂತಹ ಅವಕಾಶ ಇರುತ್ತೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಸೋಷಿಯಲಿಸಮ್ ಅಥವಾ ಡೆಮೋಕ್ರಸಿ ಮತ್ತು ಕ್ಯಾಪಿಟಲಿಸಮ್ ನಡುವೆ ಇರುವಂತಹ ಅಂತರವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇನ್ನೊಂದು ಕಡೆ ಯಾವುದೇ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಕಾಲ ಬದುಕಲು ಸಾಧ್ಯವಾಗ್ತಿದೆಯೋ ಅದರ ಆಧಾರದ ಮೇಲೆ ಆ ರಾಷ್ಟ್ರ ಎಷ್ಟು ಪ್ರಗತಿಯಲ್ಲಿದೆ ಅನ್ನುವಂಥದ್ದನ್ನು ಹೇಳಬಹುದು. ಈಗ ಬಹಳಷ್ಟು ಕ್ಯಾಪಿಟಲಿಸ್ಟ್ ಆಗಿ ಅಥವಾ ಕ್ಯಾಪಿಟಲಿಸಮ್ ಅಲ್ಲಿ ಭವ್ಯವಾಗಿ ಬೆಳೆದಿರುವಂತಹ ರಾಷ್ಟ್ರಗಳಲ್ಲಿ ಟೆನ್ಷನ್, ಸೂಸೈಡ್, ಒಬ್ರನ್ನೊಬ್ರು ಹೊಡೆದಾಕೋದು, ಕ್ರೈಮ್ ರೇಟ್ ಇವೆಲ್ಲವೂ ಹೆಚ್ಚಾಗಿಬಿಟ್ಟು ಹೆಚ್ಚಿನ ವೆಸ್ಟರ್ನ್ ಅಥವಾ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಒಬ್ಬ ಮನುಷ್ಯನ ಸಾಮಾನ್ಯ ಬದುಕುವಂತಹ ಕಾಲ ಏನಿದೆ ಅದು ಕಡಿಮೆ ಆಗ್ತಾ ಹೋಗಿದೆ. ಅದು US ಬಹಳ ಜಾಸ್ತಿ. ಈಗ US ಕ್ಯೂಬಾಕ್ಕಿಂತಲೂ ಉತ್ತಮವಾಗಿ ಬೆಳೆದಿರುವಂತಹ ರಾಷ್ಟ್ರ. ಬಟ್ ಕ್ಯೂಬಾದಲ್ಲಿ ಒಬ್ಬ ವ್ಯಕ್ತಿ ಬಹಳ ವರ್ಷ ಬದುಕ್ತಾನೆ US ಹಾಗಾದರೆ ಒಂದು ರಾಷ್ಟ್ರ ಉತ್ತಮವಾಗಿ ಬೆಳೆದಿದೆ ಅನ್ನುವಂಥಕ್ಕೆ GDPಯನ್ನು ನಾವು ಮೂಲವಾಗಿ ತಗೋಬೇಕಾ ಅಥವಾ ಆ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಬದುಕ್ತಾ ಇರುವಂತಹ ವರ್ಷಗಳನ್ನು ಒಂದು ಕನ್ಸಿಡರೇಷನಲ್ಲಿ ತಗೋಬೇಕಾ? ಹೀಗೆ ಕ್ಯಾಪಿಟಲಿಸಮ್ ಮತ್ತು ಪ್ರಜಾಪ್ರಭುತ್ವದ ನಡುವೆ ಇರುವಂತಹ ವ್ಯತ್ಯಾಸವನ್ನು ಅರ್ಥೈಸಿಕೊಂಡು ನಾವು ಇವತ್ತು ಭಾರತದಲ್ಲಿ ಸರಿಯಾದ ಒಂದು ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಳುವ ಅವಶ್ಯಕತೆ ಇದೆ. ಒಂದು ವೇಳೆ ಭಾರತೀಯ ವ್ಯವಸ್ಥೆ ಇವತ್ತು ನಾವು ಪ್ರಜಾಪ್ರಭುತ್ವ ಮಿಕ್ಸ್ಡ್ ಎಕಾನಮಿಯನ್ನು ಸೋಷಲಿಸಮ್ ಮತ್ತು ಕ್ಯಾಪಿಟಲಿಸಮ್ನ ಎರಡರ ಒಂದು ಸಮ್ಮಿಶ್ರವನ್ನು ಬಳಸಿ ಇವತ್ತು ಭಾರತವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ವೇಳೆ ನಾವು ಸಡನ್ನಾಗಿ ಮಿಕ್ಸ್ಡ್ ಎಕಾನಮಿಯಿಂದ ಕ್ಯಾಪಿಟಲಿಸಮ್ ಕಡೆಗೆ ತಿರುಗಿಬಿಟ್ವಿ ಅಂದ್ಕೊಳ್ಳಿ. ಈಗ ಭಾಳಷ್ಟು ಜನರ ಮನೆಯಲ್ಲಿ AC ಏನಾದರೂ ಇದ್ದರೆ ಅದಕ್ಕೆ AC ಪವರ್ ಸಪ್ಲೈ ಇರುತ್ತೆ. ನೀವು ಸಡನ್ನಾಗಿ DC ಪವರ್ ಸಪ್ಲೈ ಕೊಟ್ಟುಬಿಟ್ರೆ ಅನ್ಕರಿ ಇಡೀ ACನೇ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಒಂದು ವೇಳೆ ಇವತ್ತು ಇರುವಂತಹ ಮಿಕ್ಸ್ಡ್ ಎಕಾನಮಿಯಿಂದ ಕ್ಯಾಪಿಟಲಿಸಮ್ ಕಡೆಗೆ ಏನಾದರೂ ತಿರುಗಿತು ಅಂತಂದರೆ ಇಡೀ ಭಾರತೀಯ ವ್ಯವಸ್ಥೆ ಬ್ಲಾಸ್ಟ್ ಆಗೋದಕ್ಕೆ ಬಹಳ ಸಮಯ ಹಿಡಿಯಲ್ಲ. ಸೊ ಕ್ಯಾಪಿಟಲಿಸಮ್ನಿಂದಾಗಿ ವ್ಯವಸ್ಥೆಯಲ್ಲಿ ಯಾವತ್ತೂ ಸಹ ಅಸಮಾನತೆ, ಬಡತನ, ಸಾಹುಕಾರ ಇರೋರು ಅಥವಾ ದುಡ್ಡಿರೋರು ದುಡ್ಡು ಹೆಚ್ಚು ಮಾಡ್ಕೊತಾನೆ ಹೋಗಿದ್ದಾರೆ ಹೊರತು ಇಡೀ ಜನಸಂಖ್ಯೆಯನ್ನು ಇಡೀ ನಾಗರಿಕರನ್ನು ಸಮಾನವಾದಂತಹ ಹಾಗೂ ಬೆಳೆಯುವಂತಹ ಅವಕಾಶಗಳು ಸಿಗೋದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಟ್ಟಾರೆ ರಷ್ಯಾದಲ್ಲಿ ಈ ಬದಲಾವಣೆಯಿಂದಾಗಿ ಆದಂತಹ ಅನಾಹುತ ಬಹಳ ದೊಡ್ಡ ಮಟ್ಟದಲ್ಲಿದೆ. ಉದಾಹರಣೆಗೆ ರಷ್ಯಾದ ಇವತ್ತಿನ ಸಂದರ್ಭದಲ್ಲಿ ಮತ್ತೆ US ಮತ್ತು ರಷ್ಯಾದ ನಡುವೆ ಆಗ್ತಾ ಇರುವಂತಹ ಘರ್ಷಣೆಗೆ ಬ್ಯಾಟಲ್ ಗ್ರೌಂಡ್ ಅಥವಾ ಯುದ್ಧ ಭೂಮಿ ಆಗಿರುವಂಥದ್ದು ಯುಕ್ರೇನ್ ಸೈನಿಕರು ಸಾಯ್ತಾ ಇರುವಂಥದ್ದರ ಸಂಖ್ಯೆ, US ಮಾಡ್ತಾ ಇರುವಂತಹ ದಬ್ಬಾಳಿಕೆ, ಇವೆಲ್ಲದರ ನಡುವೆ ಆಗ್ತಾ ಇರುವಂಥದ್ದು US ಮೇಲಿನ ಒಂದು ಸಂಘರ್ಷ. ರಷ್ಯಾ ಏನೋ ಕ್ಯಾಪಿಟಲಿಸಮ್ ಕಡೆಗೆ ತಿರುಗಬೇಕಾಯಿತು, ಆದರೆ ಚೈನಾ ಕಮ್ಯುನಿಸಮನ್ನು ಹಿಡ್ಕೊಂಡು ಗಟ್ಟಿಯಾಗಿ ನಿಂತಹ ಕಾರಣಕ್ಕೆ ಅದು ತನ್ನದೇ ಆದಂತಹ ದಾರಿಯನ್ನು ಮುನ್ಸಾಗಿಸ್ಕೊಂಡು ಹೋಯಿತು. ಇವತ್ತು ರಷ್ಯಾನ ನೋಡಿ ಕಲಿಬೇಕಾಗಿರುವಂಥದ್ದು ಭಾರತ ತನ್ನ ಒಂದು ಬದಲಾವಣೆ ಆರ್ಥಿಕ ವ್ಯವಸ್ಥೆಯನ್ನು ಯಾವುದೇ ಕಾರಣಕ್ಕೆ AC ಇಂದ DC ಪ್ರಯತ್ನ ಮಾಡಬಾರ್ದು.
ತಾನು ನಡೆಸ್ತಾ ಇರುವಂತಹ ಮಿಕ್ಸ್ಡ್ ಎಕಾನಮಿ ಮಾಡೆಲನ್ನು ಹೀಗೆ ಮುನ್ಸಾಗಿಸ್ಕೊಂಡು ಹೋಗಬೇಕು ಅನ್ನುವಂತಹ ಮಾತನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳಿವೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.